ಉಪೇಂದ್ರ ಅವರ ಸಿನಿಮಾಗಳನ್ನ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ಹೇಳೋಕೆ ಸ್ವಲ್ಪ ಕಷ್ಟ ಆಗುತ್ತೆ. ಜಸ್ಟ್ ಅರ್ಥ ಆಯ್ತಾ, ಎಷ್ಟು ಅರ್ಥ ಆಯ್ತು, ಅಥವಾ ಅರ್ಥನೇ ಆಗಲಿಲ್ವಾ, ಈ ಥರನೇ ಮಾತಾಡಬೇಕಾಗತ್ತೆ. UI ಸಿನಿಮಾನ ಅರ್ಲಿ ಮಾರ್ನಿಂಗ್ ಶೋ ಹೋಗಿ ನೋಡ್ಕೊಂಡು ಬಂದಿದ್ದಾಯಿತು. ಬನ್ನಿ ಮಾತಾಡುವ ಸಿನಿಮಾದ ಬಗ್ಗೆ. ಹಾಗೇನೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ವಿಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿನಿಮಾದ ಕಂಟೆಂಟ್ನ ಜಾಸ್ತಿ ಬಿಟ್ಕೊಡದೆ ಥಿಯೇಟರ್ಗೆ ಕರೆಸಿದ್ದು ಒಳ್ಳೇದೇ ಅಂತ ಅನಿಸ್ತು. ಉಪೇಂದ್ರ ಅವರ ಡೈರೆಕ್ಷನ್ ಮೇಲೆ ಇದ್ದಿದ್ದ ಕ್ಯೂರಿಯಾಸಿಟಿಗೆ ಈ ಸರ್ಪ್ರೈಸ್ ಎಲಿಮೆಂಟ್ ಕೂಡ ಆ್ಯಡ್ ಆಗಿತ್ತು. ಏನು ಮಾಡಿದಾರಪ್ಪ, ಏನು ಸ್ಟೋರಿ, ಯಾರ್ಯಾರು ಇದ್ದಾರೆ ಅಂತೆಲ್ಲ. ರಿವ್ಯೂವಲ್ಲೂ ಅಷ್ಟೇ ಒನ್ ಲೈನ್ ಸ್ಟೋರಿ ಹೇಳಲ್ಲ, ಇಷ್ಟ ಆಯಿತು ಕಷ್ಟ ಆಯಿತು ಅಂತೆಲ್ಲ ಹೇಳೋಕೆ ಹೋಗಲ್ಲ. ಜಸ್ಟ್ ಒಂದು ಸ್ಮಾಲ್ ನರೇಷನ್ ಕೊಟ್ಟು ಮುಗಿಸ್ಬಿಡ್ತೀನಿ. ಕೊನೆಗೆ ನಿಮಗೆ ಈ ವಿಡಿಯೋ ಅಂತೂ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ. ಇದೊಂದು ಪ್ರಾಪರ್ ಉಪೇಂದ್ರ ಅವರ ಸಿನಿಮಾ. ಅವ್ರದ್ದೇ ಆದ ಒಂದು ಯುನೀಕ್ ಪ್ರೆಸೆಂಟೇಷನ್ ಪ್ರತಿ ಸಿನಿಮಾದಲ್ಲೂ ಇರುತ್ತೆ. ಫೋರ್ತ್ ವಾಲ್ ಬ್ರೇಕ್ ಮಾಡೋದೆಲ್ಲ ಅಲ್ಲ, ಇರೋ ಬರೋ ಎಲ್ಲ ವಾಲ್ನು ಬ್ರೇಕ್ ಮಾಡಿ ನಮ್ಮನ್ನೇ ಸಿನಿಮಾ ಒಳಗೆ ಕರ್ಕೊಂಡು ಹೋಗಿ ನಮ್ಮ ಜೊತೆನೇ ಆಟ ಆಡಿ ನಮಗೆ ಬುದ್ಧಿ ಹೇಳಿ ಎಂಟರ್ಟೈನ್ ಮಾಡಿ ಕಳಿಸ್ತಾರೆ. ಉಪೇಂದ್ರ ಅವರ ಪ್ರತಿ ಸಿನಿಮಾದಲ್ಲೂ ಪ್ರೇಕ್ಷಕರನ್ನ ಒಂದು ಹೊಸ ರೀತಿ ವೆಲ್ಕಮ್ ಮಾಡ್ಕೋತಾರೆ. ಸಿನಿಮಾ ನೋಡೋಕೆ ಶುರು ಮಾಡಿದಾಗ ಅದಿಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗಿದೆ, ವೈರಲ್ ಕೂಡ ಆಗ್ತಾ ಇದೆ. ಸ್ಪೆಷಲಿ ನನಗೆ ಸ್ಟಾರ್ಟಿಂಗ್ ಒಂದು 10ರಿಂದ 15 ನಿಮಿಷ ಇದೆ, ಅವನಜ್ಜಿ ಇದು ಉಪೇಂದ್ರ ಅವರ ಸಿನಿಮಾ, ಈ ಕಿಕ್ಕಲ್ಲಿ ಶುರುವಾಗುತ್ತೆ, ನೆಕ್ಸ್ಟ್ ಬರೀ ಹುಳ ಬಿಡ್ಕೊಂಡೇ ಹೋಗೋದು ಅನ್ನೋ ಒಂದು ಮೈಂಡಿಂದ ಸಿನಿಮಾ ನೋಡೋಕ್ಕೆ ಶುರು ಮಾಡಿದೆ. ಈ ಸಲ ಒಂದು ಕಾಲ್ಪನಿಕ ಪ್ರಪಂಚವನ್ನು ಸೃಷ್ಟಿ ಮಾಡಿ ಅಲ್ಲಿ ರಿಯಾಲಿಟಿನ ತೋರಿಸೋ ಪಾತ್ರಗಳನ್ನು ಇಟ್ಟು ಅವುಗಳಿಗೆ ಮೆಟಾಫರ್ಸ್ನ ಆ್ಯಡ್ ಮಾಡೋದ್ರ ಮೂಲಕ ಉಪೇಂದ್ರ ಅವರು ಹೇಳಬೇಕು ಅನ್ಕೊಂಡಿದ್ದ ವಿಚಾರಗಳನ್ನು ಕನ್ವೆ ಮಾಡಿದ್ದಾರೆ. ಅದು ಸಿನಿಮಾ ಶುರುವಿಂದ ಕೊನೆವರೆಗೂ ಕಾಣಿಸುತ್ತೆ. ಪ್ರತಿ ಸೀನಲ್ಲೂ ಡೀಪ್ ಮೀನಿಂಗ್ ಅರ್ಥ ಆಗದೆ ಹೋದ್ರೂ ಕೂಡ ಆ ಸೀನ್ ಕನ್ವೆ ಮಾಡಬೇಕಾಗಿದ್ದ ಮೇನ್ ವಿಚಾರ ಅದು ನಿಮ್ಮನ್ನು ತಲುಪಿರುತ್ತೆ. ಉಪೇಂದ್ರ ಅವ್ರು ಹೇಳ್ತಿದ್ರು, ನಾನು ತುಂಬ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಅಂತ. ಅದು ನನಗೆ ಫೀಲ್ ಆಯಿತು ಅಂತ ಹೇಳ್ತೀನಿ. ಹೇಗೆ ಅಂದರೆ, ನೋಡುವಾಗ ಮೇಲ್ಗಡೆ ಇರೋ ಒಂದು ಲೇಯರ್ ಕಾಣಿಸುತ್ತೆ, ಅದು ನಮಗೆ ಅರ್ಥ ಆಗುತ್ತೆ. ಆದರೆ ತೆಗಿತಾ ಹೋದರೆ, ಬಿಚ್ಚಿಡ್ತಾ ಹೋದರೆ ಒಳಗಡೆ ಸುಮಾರು ಲೇಯರ್ಗಳಿವೆ, ಸುಮಾರು ಅರ್ಥಗಳಿವೆ. ಅವುಗಳನ್ನು ನೋಡಿ ಅರ್ಥ ಮಾಡ್ಕೋಬೇಕು ಅಂತಂದರೆ ಟು ಬಿ ಹಾನೆಸ್ಟ್ ಒಂದು 5 ಸಲ ಮಿನಿಮಮ್ ಸಿನಿಮಾ ನೋಡಬೇಕಾಗುತ್ತೆ. ತುಂಬಾ ಕಾನ್ಸಂಟ್ರೇಟ್ ಮಾಡಿ ಅಗೈನ್ ಅವ್ರವ್ರ ಪರ್ಸ್ಪೆಕ್ಟಿವಲ್ಲಿ ಅರ್ಥ ಮಾಡ್ಕೋತಾರೆ. ಇದು ಅವ್ರವ್ರ ಇಂಟೆಲಿಜೆನ್ಸ್ಗೆ ಬಿಟ್ಟಿದ್ದು. ಆ್ಯಸ್ ಅ ಸಿನಿಮಾ ಅಂತ ನೋಡುವಾಗ ನಮಗೆ ಕೆಲವೊಂದು ಮಜಾ ಕೊಡ್ಬೋದು, ಕೆಲವೊಂದು ಮಜಾ ಕೊಡದೇನೆ ಇರ್ಬೋದು. ಬಟ್ ಅಲ್ಲಿ ಉಪಯೋಗಕ್ಕೆ ಬರದೇ ಇರೋ ವಿಚಾರಗಳಂತೂ ಇರಲಿಲ್ಲ. ಒಂದು ಸಲ ಅಲ್ಲದೆ ಹೋದರೂ ಇನ್ನೊಂದು 2 ಸಲ ನೋಡಿದಾಗ ಅದೇನಕ್ಕೆ ಬಂತು ಅನ್ನೋದ್ರ ಅರ್ಥ ನಮಗೆ ಆದಮೇಲೆ ಒಂದು ಚೆನ್ನಾಗಿ ಕ್ಲಾರಿಟಿ ಸಿಗುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಸಿನಿಮಾ ಫಸ್ಟ್ ಟೈಮ್ ನೋಡಿದಾಗ ಇದ್ದಿದ್ದು ಒಪಿನಿಯನ್ ಚೇಂಜ್ ಆದರೂ ಆಗ್ಬೋದು. ಇದಂತೂ ಫ್ಯಾಕ್ಟ್, ಇದು ತುಂಬ ಜನಕ್ಕೆ ಆಗಿದೆ. ಉಪೇಂದ್ರ ಅವರ ಫಿಲ್ಮ್ಗಳನ್ನು ಫಸ್ಟ್ ಟೈಮ್ ನೋಡಿ ಬೈದು ಉಗ್ದವರೆಲ್ಲ ಇವತ್ತು UAಗೆ ಅರ್ಲಿ ಮಾರ್ನಿಂಗ್ ಶೋಗೆ ಬಂದಿದ್ದಾರೆ. ಇನ್ನು ಸಿನಿಮಾದಲ್ಲಿ ನನಗೆ ಬಹಳ ಕಾಡಿದ್ದು ಅಂತಂದರೆ ಇಲ್ಲಿನ ಡೈಲಾಗ್ಗಳು. ಯಾವುದನ್ನು ಹೇಳಿ ನಿಮ್ಮ ಎಕ್ಸ್ಪೀರಿಯನ್ಸ್ನ ಹಾಳು ಮಾಡಲ್ಲ, ನೀವು ಥಿಯೇಟ್ರಲ್ಲೇ ನೋಡಿ. ಬಟ್ ಅದನ್ನು ಬರೆದಿರೋ ವಿಧಾನಕ್ಕೆ ಮೆಚ್ಚಬೇಕು. ನಿಮಗೆ ಆ ಎಂಟರ್ಟೈನ್ಮೆಂಟ್ ಅನ್ನೋ ಒಂದು ಕಮರ್ಷಿಯಲ್ ಆ್ಯಂಗಲಿಂದನೂ ಆ ಡೈಲಾಗ್ ಕಿಕ್ ಕೊಡುತ್ತೆ. ಜೊತೆಗೆ ಅದರಲ್ಲಿ ಒಂದು ಅಲ್ಲ ಸುಮಾರು ಡೀಪ್ ಮೀನಿಂಗ್ಗಳು ಕೂಡ ಇವೆ. ಫಸ್ಟ್ ಟೈಮ್ ನೋಡಿದಾಗ ಒಂದು ಅರ್ಥವಂತೂ ಆಗೇ ಆಗುತ್ತೆ. ಆ್ಯಂಡ್ ಅವು ನನಗೆ ವಾವ್ ಮೂಮೆಂಟ್ ಆಗಿ ವರ್ಕ್ ಆದವು. ಫಸ್ಟ್ ಹಾಫ್ ತುಂಬ ಚೆನ್ನಾಗಿ ವರ್ಕ್ ಆಯ್ತು ನನಗೆ. ಆ ಪ್ರಪಂಚನ ತೋರಿಸಿದ್ದು, ಅದೇ ಪ್ರಪಂಚದಲ್ಲಿ ಒಂದು ಜಾಗ ಇದೆ, ಅದು ಯಾವ ಜಾಗ ಅಂತ ಹೇಳಲ್ಲ, ಬಟ್ ಆ ಜಾಗ ಯಾವುದು ಅಂತ ನಿಮಗೆ ಎಕ್ಸ್ಪೀರಿಯನ್ಸ್ ಆದಮೇಲೆ ಆ ಮಜಾ ಸಿಗುತ್ತೆ. ಸೆಕೆಂಡ್ ಹಾಫ್ ಕೂಡ ವರ್ಕ್ ಆಯಿತು, ಪರವಾಗಿಲ್ಲ. ಆದರೆ ಇಂಟರ್ ಕಟ್ಟಲ್ಲಿ ಜಾಸ್ತಿನೇ ಆಟ ಆಡಿದ್ದಾರೆ, ತುಂಬ ಎಳೆದಿದ್ದಾರೆ. 2 ಸೀನ್ಗಳ ಮಧ್ಯೆ ಕಟ್ ಮಾಡಿ ತೋರಿಸಿ ತುಂಬ ಲೆಂತ್ ಆಗೋಯ್ತು ಅಂತ ಅನ್ನಿಸ್ತು. ಹಾನೆಸ್ಟಾಗಿ ಹೇಳ್ಬೇಕಂದ್ರೆ ಸಿನಿಮಾ ಮುಗ್ದಿದ್ದೇ ಗೊತ್ತಾಗಲಿಲ್ಲ. ಐ ಮೀನ್ ಡ್ಯೂರೇಷನ್ ವೈಸ್ ಲೆಂತ್ ಇದೆ ಅನ್ನೋ ಒಂದು ಫೀಲ್ ಎಲ್ಲೂ ಬರಲಿಲ್ಲ. 2 ಗಂಟೆ 12 ನಿಮಿಷ ಇದ್ರೂ ಕೂಡ ತುಂಬ ಬೇಗ ಮುಗೀತು ಸಿನಿಮಾ ಅನ್ನೋ ಒಂದು ಫೀಲ್ ಬಂತು. ಒಂದು ಬೇಜಾರೇನೆಂದರೆ ಈ ಒಂದು ವಾರ್ನರ್ ಅನ್ನೋ ಒಂದು ವಿಡಿಯೋನ ಬಿಡಬಾರ್ದಿತ್ತು ಅಂತ ಅನ್ನಿಸ್ತು. ಅದೊಂದು ಮೇಜರ್ ಸೀಕ್ವೆನ್ಸ್ ಸಿನಿಮಾದಲ್ಲಿ. ಅದು ನಮಗೆ ಮುಂಚೆನೇ ಕೊಟ್ಟಿದ್ದಕ್ಕೆ ಯಾಕೋ ಅದರ ಎಕ್ಸ್ಪೀರಿಯನ್ಸ್ ಅಷ್ಟೊಂದು ಪ್ರಾಪರ್ ಆಗಿ ಸಿಗಲಿಲ್ಲ ಅಂತ ಅನ್ನಿಸ್ತು. ಆಮೇಲೆ ಹೀರೋಯಿನ್ ಕ್ಯಾರೆಕ್ಟರ್, ಅದಕ್ಕೊಂದು ಪರ್ಪಸ್ ಇರ್ಬೋದು, ಅದು ನನಗೆ ಅರ್ಥ ಆಗದೇನೂ ಇರ್ಬೋದು. ಬಟ್ ಅದು ಬಂದಾಗೆಲ್ಲ ನನಗೆ ಇರಿಟೇಷನ್ ಆಗಿದಂತೂ ಹೌದು. ಅದರಿಂದ ಏನು ಹೇಳ್ತಿದ್ದಾರೆ ಅನ್ನೋದನ್ನು ಯೋಚನೆ ಮಾಡೋದಕ್ಕೂ ಟೈಮ್ ಇರಲ್ಲ ಸಿನಿಮಾ ನೋಡುವಾಗ. ಯಾಕಂದರೆ ಬೇರೆ ಬೇರೆ ಪಾತ್ರಗಳು ಬೇರೆ ಬೇರೆ ಸೀನ್ಗಳಲ್ಲಿ ಕನ್ವೆ ಮಾಡಿದ ವಿಚಾರಗಳು ಸುಮಾರು ಇರುತ್ತೆ, ಅವುಗಳನ್ನೇ ಥಿಂಕ್ ಮಾಡ್ತಾ ಇರ್ತೀವಿ. ಇನ್ನು ಅಜನೀಶ್ ಅವರ ಮ್ಯೂಸಿಕ್ ಚೆನ್ನಾಗಿದೆ, ಮಜಾ ಇತ್ತು. ಉಪ್ಪಿ ಅವರು ತೆಗ್ಸಿರೋ ಮ್ಯೂಸಿಕ್ ಎಂಥದ್ದು ಅಂತ ಸೆಕೆಂಡ್ ಹಾಫಲ್ಲಿ ಗೊತ್ತಾಗುತ್ತೆ. ನನಗೆ ಮೇಜರಾಗಿ ವರ್ಕ್ ಆಗದೆ ಇದ್ದಿದ್ದು ಇದರ VFX. ಸಿನಿಮಾ ನೋಡುವಾಗ ನನಗೆ VFX ತುಂಬ ಆಡ್ ಆಗಿದೆ ಅಂತ ಅನ್ನಿಸ್ತು. ಲೈಕ್ ಎದ್ದು ಕಾಣಿಸ್ತಾ ಇತ್ತು ಸಿನಿಮಾ ನೋಡುವಾಗ VFX ಚೆನ್ನಾಗಿಲ್ಲ ಅಂತ. ಆರಾಮಾಗಿ ಕಾಣಿಸುತ್ತೆ. ಕ್ಯಾರೆಕ್ಟರ್ಗಳ ಕೂದಲು ಹತ್ರ, ಆ್ಯಕ್ಷನ್ ಸೀನ್ಸಲ್ಲಿ ಬ್ಲರ್ ಆಗೋದು, ಫೇಡ್ ಔಟ್ ಆಗೋದು, ಇದೆಲ್ಲ ಅಷ್ಟು ಕನ್ವಿನ್ಸಿಂಗ್ ಆಗಿರಲಿಲ್ಲ. ಬೆಟರ್ ಆಗಿ ಮಾಡ್ಬೋದಿತ್ತು ಅಂತ ಹೇಳ್ತೀನಿ. ಅಗೈನ್ ಅದು ಇಮ್ಯಾಜಿನೇಷನಲ್ಲಾದರೂ ನಡಿಬೋದು, ಅಥವಾ ಸಿನಿಮಾದಲ್ಲಾದರೂ ನಡೀತಿರ್ಬೋದು. ಬಟ್ ಅದು ಡಿಸ್ಟರ್ಬ್ ಮಾಡಬಾರ್ದು ಅಷ್ಟೇ ನೋಡುವಾಗ. ಇದು VFX ಗುರು ಅಂತೆಲ್ಲ ಅನ್ನಿಸ್ಬಾರ್ದು.
ಏನು ರಿಯಲ್ ಆಗಿದೆ ಗುರು ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಹೇಳ್ತೀನಿ. ಸಿಂಪಲ್ ಆಗಿ ಹೇಳಬೇಕಂದ್ರೆ ಇಲ್ಲಿ ಹೊಸದೇನಿಲ್ಲ, ಆದರೆ ಇರೋದೆಲ್ಲ ಉಪ್ಪಿ ಅವರ ಸ್ಟೈಲಲ್ಲಿದೆ. ಬಟ್ ಕಮರ್ಷಿಯಲ್ ಆ್ಯಂಗಲಲ್ಲಿ ಏನು ಮಜಾ ಇರ್ತಿತ್ತೋ ಅವರ ಹಿಂದಿನ ಸಿನಿಮಾಗಳಲ್ಲಿ ಅದು ಇಲ್ಲಿ ಸಿಗಲ್ಲ ಅಂತ ಹೇಳುವೆ. ಓವರಾಲ್ ಆಗಿ ಹೇಳಬೇಕಂದ್ರೆ ಇದೊಂದು ಪ್ರಾಪರ್ ಉಪೇಂದ್ರ ಅವರ ಸಿನಿಮಾ ಗುರು. ನೀವು ನೋಡಿದ್ರೇ ಈ ಸಿನಿಮಾನ ಹೇಗಿದೆ ಅಂತ ನಿಮಗೆ ಗೊತ್ತಾಗೋದು. ಏನೇ ರಿವ್ಯೂಸ್ ನೋಡಿದ್ರು ಇದು ನಮ್ಮ ಬುದ್ಧಿಗೆ ತಕ್ಕಂತೆ ಹೇಳಿರ್ತೀವಿ. ನೀವು ಬುದ್ಧಿವಂತರಾಗಿದ್ರೆ ಸಿನಿಮಾಗೆ ಹೋಗಬೇಡಿ, ನೀವು ದಡ್ಡರಾಗಿದ್ರೆ ಮಾತ್ರ ಈ ಸಿನಿಮಾಗೆ ಹೋಗಿ, ಅರ್ಥ ಆಗುತ್ತೆ ಯಾಕೆ ಅಂತ. ಉಪೇಂದ್ರ ಅವರ ಸಿನಿಮಾ ಅಂದ್ರೇ ಅಲ್ಲೊಂದು ವಾತಾವರಣ ಕ್ರಿಯೇಟ್ ಆಗುತ್ತೆ. ಈ ವಿಚಾರ ಆ ವಿಚಾರ, ಆ ಅರ್ಥ ಈ ಅರ್ಥ, ಇದು ಅವ್ರಿಗೆ ಹೇಳಿದ್ದು ಇದು ಇವ್ರಿಗೆ ಹೇಳಿದ್ದು, ಈ ಥರದ ಡಿಸ್ಕಷನ್ಗಳಾಗ್ತವೆ. ಆ್ಯಂಡ್ ನಾನು ಹೇಳೋದೇನಂತಂದರೆ ದಯಮಾಡಿ ನೀವೇ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿ ಅಷ್ಟೇ. ನನಗೆ ಸಿನಿಮಾ ನೋಡಿ ಹೇಳಬೇಕು ಅಂದ್ಕೊಂಡಿದ್ದ ವಿಚಾರಗಳು. ನೀವೇನಾದರೂ ಸಿನಿಮಾ ನೋಡಿದರೆ ನಿಮಗೇನು ಅನ್ನಿಸ್ತು, ನಿಮಗೆ ಏನು ಅರ್ಥ ಆಯಿತು ಅನ್ನೋದನ್ನು ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೂ ನೀವು ನಮ್ಮನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಬೋದು ಸಿನಿಮಾದ ಅಪ್ಡೇಟ್ಸ್ಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.